ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ನ ಮುಖ್ಯ ಅತಿಥಿ ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ರಿಯಾಲಿಟಿ ಶೋ. ಕನ್ನಡದ ಜನಪ್ರಿಯ ಶೋ ಬಿಗ್ ಬಾಸ್. ಸದಾ ಕಾಂಟ್ರವರ್ಸಿಗಳ ನಡುವೆ ನಡೆಯುವ ಈ ಬಿಗ್ ಬಾಸ್, ಈ ಶೋನ ನಿಜವಾದ ಬಿಗ್ ಬಾಸ್ ಯಾರು ಗೊತ್ತಾ? ಬಿಗ್ ಬಾಸ್ ಭಾರತದವರೇ ಅಲ್ಲ. ಬಿಗ್ ಬಾಸ್ ಶೋನ ಪ್ರತಿ ವರ್ಷ ನಡೆಸಬೇಕಾದ್ರೆ ಅದ್ಯಾವುದೋ ದೇಶದಲ್ಲಿರೋ ಬಿಗ್ ಬಾಸ್ನ ಪರ್ಮಿಷನ್ ತೆಗೆದುಕೊಂಡೇ, ಕಾಫಿ ರೈಟ್ ಹಕ್ಕನ್ನು ಪಡೆದುಕೊಂಡೇ ಪ್ರಸಾರ ಮಾಡಬೇಕು. ಬಿಗ್ ಬಾಸ್ ಶೋನಲ್ಲಿ ಬರೆಸ್ತಿರೋ ಕಣ್ಣು ಕೂಡ ಅವರದೇ. ಯಾರು ಈ ಬಿಗ್ ಬಾಸ್ ಅಂತ ನೋಡೋಣ. ಹಾಗೂ ಕನ್ನಡದ ಬಿಗ್ ಬಾಸ್ ಶೋ ಯಾವಾಗ ಶುರುವಾಯಿತು? ಸೀಸನ್ 1ರಿಂದ 11ರವರೆಗೆ ವಿನ್ ಆದ ಕಂಟೆಸ್ಟೆಂಟ್ಗಳು ಯಾರ್ಯಾರು? ಈ ಬಾರಿ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಾಗಬಹುದು? ಎಲ್ಲವನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಗಿಲ್ಲಿ, ರಕ್ಷಿತಾ, ರಘು, ಕಾವ್ಯ, ಅಶ್ವಿನಿ ಗೌಡ, ರಜತ್, ಚೈತ್ರ ಸದ್ಯಕ್ಕೆ ಬಿಗ್ ಬಾಸ್ನಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಆದರೆ ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ಟ್ರೋಫಿ ಪಡೆದುಕೊಂಡ ಕಂಟೆಸ್ಟೆಂಟ್ಗಳು ಯಾರು ಅಂತ ನೋಡಿದ್ರೆ, ಸೀಸನ್ 1ರ ವಿಜೇತ ವಿಜಯ ರಾಘವೇಂದ್ರ, ಸೀಸನ್ 2ರ ವಿಜೇತ ಅಕುಲ್ ಬಾಲಾಜಿ, ಸೀಸನ್ 3ರ ವಿಜೇತೆ ಶ್ರುತಿ. ಇವರು ಮೊದಲ ಬಿಗ್ ಬಾಸ್ ಸೀಸನ್ನ ಮಹಿಳಾ ವಿಜೇತೆ. ಸೀಸನ್ 4ರ ವಿಜೇತ ಪ್ರಥಮ್, ಸೀಸನ್ 5ರ ವಿಜೇತ ಚಂದನ್ ಶೆಟ್ಟಿ, ಸೀಸನ್ 6ರ ವಿಜೇತ ಶಶಿಕುಮಾರ್, ಸೀಸನ್ 7ರ ವಿಜೇತ ಶೈನ್ ಶೆಟ್ಟಿ, ಸೀಸನ್ 8ರ ವಿಜೇತ ಮಂಜು ಪಾವಗಡ, ಸೀಸನ್ 9ರ ವಿಜೇತ ರೂಪೇಶ್ ಶೆಟ್ಟಿ, ಸೀಸನ್ 10ರ ವಿಜೇತ ಕಾರ್ತಿಕ್ ಮಹೇಶ್ ಹಾಗೂ ಸೀಸನ್ 11ರ ವಿಜೇತ ಹನುಮಂತ್ ಲಮಾಣಿ ವಿನ್ ಆಗುವ ಮೂಲಕ ಟ್ರೋಫಿಯನ್ನು ಮುಡುಗೇರಿಸಿಕೊಂಡ್ರು. ಸದ್ಯಕ್ಕೆ ಈಗಿನ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ವಿನ್ ಆಗಬಹುದು ಎಂಬ ಪ್ರಶ್ನೆಗೆ ಹೆಚ್ಚಿನವರು ಗಿಲ್ಲಿ ಈ ಸೀಸನ್ನ ಟ್ರೋಫಿ ಮುಡುಗೇರಿಸಿಕೊಳ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಬಿಟ್ಟರೆ ಟಾಪ್ನಲ್ಲಿ ಯಾರಿರಬಹುದು ಎಂಬ ಪ್ರಶ್ನೆಗೆ ಹಲವರು ರಕ್ಷಿತಾ, ರಘು ಹಾಗೂ ಅಶ್ವಿನಿ ಇರಬಹುದು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಚಿಕ್ಕದಾಗಿ ಈ ಬಿಗ್ ಬಾಸ್ನ ಹಿನ್ನೆಲೆ ಏನು, ಯಾರು ಈ ಬಿಗ್ ಬಾಸ್ ಅಂತ ನೋಡ್ಕೊಂಬರೋಣ. ವಿವಿಧ ರಂಗಗಳಲ್ಲಿ ಹೆಸರು ಮಾಡಿದ ಸೆಲೆಬ್ರಿಟಿಗಳು, ವಿವಾದಿತ ವ್ಯಕ್ತಿಗಳನ್ನು, ಕೆಲವೊಮ್ಮೆ ಕಾಮನ್ ಮ್ಯಾನ್ ಅನ್ನು ಕೂಡ ಒಂದು ಮನೆಯಲ್ಲಿ ಸೇರಿಸಿ 3 ತಿಂಗಳ ಕಾಲ ಅವರ ವೈಯಕ್ತಿಕ ಬದುಕನ್ನು ಅನಾವರಣಗೊಳಿಸುವ ಜೊತೆಯಲ್ಲಿ ಅವರ ನಡುವಿನ ಕಿತ್ತಾಟ, ಗೆಳೆತನ, ಪ್ರೀತಿ, ಪ್ರೇಮದ ಪ್ರಸಂಗಗಳು, ಆಟ, ತುಂಟತನ, ತಮಾಷೆ ಮುಂತಾದವುಗಳನ್ನು ಜನರ ಮುಂದಿಟ್ಟು ಎಂಟರ್ಟೈನ್ಮೆಂಟ್ ನೀಡುವ ಬಹಳ ಜನಪ್ರಿಯ ರಿಯಾಲಿಟಿ ಶೋನೇ ಈ ಬಿಗ್ ಬಾಸ್. ಈ ಬಿಗ್ ಬಾಸ್ ಎಂಬ ಕಾರ್ಯಕ್ರಮ ಹುಟ್ಟಿದ್ದು ಹೇಗೆ ಅಂತ ನೋಡೋದಾದ್ರೆ, 1999ರಲ್ಲಿ ಬಿಗ್ ಬ್ರದರ್ ಎಂಬ ರಿಯಾಲಿಟಿ ಶೋ ನೆದರ್ಲ್ಯಾಂಡ್ನಲ್ಲಿ ಹುಟ್ಟಿಕೊಂಡಿತು. ಜಾರ್ಜ್ ಆರ್ವೆಲ್ ಕಾದಂಬರಿ ಸ್ಫೂರ್ತಿ. ಖ್ಯಾತ ಕಾದಂಬರಿಕಾರ ಜಾರ್ಜ್ ಆರ್ವೆಲ್ ಅವರ 1984 ಎಂಬ ಕಾದಂಬರಿಯಿಂದ ಪ್ರೇರಣೆಗೊಂಡು ಬಿಗ್ ಬ್ರದರ್ ಎಂಬ ಹೆಸರನ್ನು ಈ ಕಾರ್ಯಕ್ರಮಕ್ಕೆ ಇರಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವನ ಹೆಸರು ಜಾನ್ ಡಿ ಮೋಲ್ ಜೂನಿಯರ್ ಎಂಬಾತ. ಈಗಿನ ಕಾಲದ ಬಿಗ್ ಬಾಸ್ ಶೋಗಳಲ್ಲಿ ಲಕ್ಸುರಿಯಸ್ ಬೆಡ್ ಎಲ್ಲವೂ ಇದೆ. ಆದರೆ ಆ ಕಾಲದಲ್ಲಿ ವೆರೋನಿಕಾ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದ ಬಿಗ್ ಬ್ರದರ್ನಲ್ಲಿ ವಿಶೇಷವಾಗಿಯೇ ಮನೆ ಮೀಸಲಿರಿಸಿದ್ದರು. ಅದು ತೀರಾ ಸಾಮಾನ್ಯವಾಗಿತ್ತು. ನಿರಂತರ ನೀರು ಪೂರೈಕೆ, ಪೀಠೋಪಕರಣ, ಸೀಮಿತ ಆಹಾರ ಸಾಮಗ್ರಿ ಮುಂತಾದವುಗಳನ್ನು ಒದಗಿಸಲಾಗಿತ್ತು. ಆದರೆ ಈ ಕಾರ್ಯಕ್ರಮ ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈ ಕಾರ್ಯಕ್ರಮ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ, 2019ರ ಸೆಪ್ಟೆಂಬರ್ ವೇಳೆಗೆ 54 ಫ್ರಾಂಚೈಸಿ ದೇಶಗಳು ಮತ್ತು ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಒಟ್ಟು 448 ಸೀಸನ್ಗಳು ನಡೆದಿವೆ. ನೆದರ್ಲ್ಯಾಂಡ್ಸ್ನ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬ್ರದರ್ನ ಭಾರತೀಯ ಅವತರಣಿಕೆಯೇ ಈ ಬಿಗ್ ಬಾಸ್ ಶೋ. ಅದು ಯಾರೇ ಕಂಡುಹುಡುಕಿದ್ರು, ಅದು ಎಲ್ಲೇ ನಡೆದ್ರೂ ಕೂಡ ನಮ್ಮ ಕಿಚ್ಚ ಸುದೀಪ್ ನಡೆಸಿಕೊಡುವ ನಮ್ಮ ಕನ್ನಡದ ಬಿಗ್ ಬಾಸ್ ಶೋನೇ ನಮಗೆ ಬೆಸ್ಟ್ ಅಲ್ವಾ? ಕಿಚ್ಚ ಸುದೀಪ್ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಈ ರಿಯಾಲಿಟಿ ಶೋ ನಡೆಸಿದ್ರೆ ಕಿಕ್ ನೀಡಲ್ಲ ಅನ್ಸುತ್ತೆ. ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.